ಸೊ ಹೆಲೋ ಮಕ್ಕಳೇ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ರೇಡಿಯನ್ ಟು ಡಿಗ್ರಿ, ಡಿಗ್ರಿ ಟು ರೇಡಿಯನ್ ಇದು ಕನ್ವರ್ಷನ್ ಕಲಿಬೇಕಲ್ಲ. ಅದಕ್ಕೋಸ್ಕರ ನೋಡಿ, ರೇಡಿಯನ್ ಈಕ್ವಲ್ಸ್ ಟು ಪೈ ಬೈ 180 ಈಕ್ವಲ್ಸ್ ಟು ಅಂಡ್ ಇಂಟು ಡಿಗ್ರಿ. ಇಲ್ಲಿ ಡಿಗ್ರಿ, ಇಲ್ಲೂ ಕೂಡ ಡಿಗ್ರಿ, ಎರಡು ಕ್ಯಾನ್ಸಲ್ ಆಗಿ ಪೈ ಉಳಿಯುತ್ತೆ. ಅದೇ ಡಿಗ್ರಿ ಇತ್ತಂದರೆ ಇವೆರಡು ಇದೆಯಲ್ಲ, ಇದನ್ನು ಸ್ವಿಚ್ ಮಾಡಿಬಿಡೋದು, ಅಂದರೆ ಹೀಗೆ ರಿವರ್ಸ್ ಮಾಡಿಬಿಡೋದು. ರಿವರ್ಸ್ ಮಾಡಿದಾಗ ಏನಾಗುತ್ತೆ, 180 ಬೈ ಪೈ ಆಗುತ್ತೆ. ಇಲ್ಲಿ ರೇಡಿಯನ್ ಇಡಬೇಕಾಗುತ್ತೆ. ಓಕೆ, ಇವೆರಡು ಫಾರ್ಮುಲಾ ತುಂಬ ಇಂಪಾರ್ಟೆಂಟೇ. ನಿಮ್ಗೆ ಬರಲಿಲ್ಲ ಅಂದರೆ ಇವೆರಡು ಫಾರ್ಮುಲಾ ಬ್ಯಾಟ್ ಮಾಡಿ. ಬ್ಯಾಟ್ ಮಾಡೋಕ್ಕಾಗಲಿಲ್ಲ, ನೆನಪಿರಲ್ಲ ಅಂತ ಹೇಳಿದರೆ ಇದೊಂದು ಕನ್ವರ್ಷನ್ ನೆನಪಿಟ್ಟಿರಿ. 2 ಪೈ ಈಕ್ವಲ್ಸ್ ಟು 360 ಆರ್ ಪೈ ಈಕ್ವಲ್ಸ್ ಟು 180. ಇವೆರಡರಲ್ಲಿ ನೀವು ಕನ್ವರ್ಷನ್ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಏನಾದ್ರು ಮಾಡಿ. ಓಕೆ, ಇವಾಗ ಮೋಸ್ಟ್ ಯೂಸ್ಡ್ ಮಾಡೋದು ಇದೆ. 360ಗೆ 2 ಪೈ ಇದೊಂದು, ಇದರದ್ದು ಹಾಫ್ ಇದಾಗುತ್ತೆ, ಇದರದ್ದು ಹಾಫ್ ಪೈ ಬೈ 4 ಆಗುತ್ತೆ. ಇವಾಗ 180ಇಂದ ಡಿವೈಡೆಡ್ ಬೈ 3 ಮಾಡಿದರೆ ಅದೇನತ್ತೆ 60 ಆಗುತ್ತೆ. ಅದೇ 60ನ ಹಾಫ್ ಮಾಡಿದಾಗ 30 ಆಗುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಸೈನ್ ಎಲ್ಲ ರೇಷಿಯೋದಲ್ಲಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋದಲ್ಲಿ ಯೂಸ್ ಮಾಡ್ತೇವೆ. 150, 270, 120, 135. 125 ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು 160. ಇದನ್ನು ಡಬಲ್ ಮಾಡಿದರೆ 120 ಸಿಗುತ್ತೆ. ಮತ್ತು 90ನ 3 ಪಟ್ಟು ಜಾಸ್ತಿ ಮಾಡಿದಾಗ ಏನಾಗುತ್ತೆ, 3 ಪೈ ಬೈ 2 ಈಕ್ವಲ್ಸ್ ಟು 270. ಇವೆರಡು ನೀವು ನೆನ್ಪಿಡಬೇಕಾಗುತ್ತೆ. ಇದೆಷ್ಟೇ ನೆನ್ಪಿಡೋದು. ಮತ್ತು 270 ಸಹ ಹಾಫ್ 135, ಇವೆರಡು ಇಂಟರ್ಲಿಂಕ್. ಹೀಗೆ ಕನೆಕ್ಷನ್ ಮಾಡಿ ನೀವು ಇಟ್ಕೋಬೇಕಾಗುತ್ತೆ. ನೋಡಿ, ದಯವಿಟ್ಟು ನೀವು ನೆನ್ಪಿಟ್ಟಿರಿ, ಇದನ್ನೆಲ್ಲ ನೆನ್ಪಿಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇವೆರಡು ನೆನ್ಪಿಟ್ಟಿರಿ. ಇದು ನೆನಪಿಲ್ಲ ಅಂದರೆ ಇದೊಂದು ಫಾರ್ಮುಲಾ ನೆನ್ಪಿಟ್ರೆ ನಿಮಗೆಲ್ಲ ಡಿರೈವ್ ಮಾಡೋಕ್ಕೆ ಬರುತ್ತೆ. ಆದರೆ ನಂದು ಏನಂದರೆ, ನೀವು ಎಲ್ಲನೂ ಬ್ಯಾಟ್ ಮಾಡಿರಿ, ಯಾಕಂದರೆ ಎಕ್ಸಾಮ್ ಟೈಮ್ದಲ್ಲಿ ಡಿರೈವ್ ಮಾಡೋದಕ್ಕೆ ಟೈಮ್ ಇರಲ್ಲ. ಸೊ ಇದಾಗಿತ್ತು ಕನ್ವರ್ಷನ್ ಆಫ್ ದಿ ಡಿಗ್ರಿ. ಇದಾದ ನಂತರ ನಾವು ಎಕ್ಸಾಂಪಲ್ ನೋಡ್ತೇನೆ. ಎಕ್ಸಾಂಪಲ್ ಏನಂದರೆ ಡೈರೆಕ್ಟ್ ಎಕ್ಸಸೈಸ್ ಮಾಡಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.